ನಟ ಮಾಜಿ IAS ಅಧಿಕಾರಿ ಕೆ ಶಿವರಾಮ್ ನಿಧನ ಎಲ್ಲರಲ್ಲೂ ಕೂಡ ಒಂದು ರೀತಿಯಲ್ಲಿ ಒಂದು ನೋವು. ಸೀನಿಯರ್ IAS ಅಧಿಕಾರಿ, ಹಿರಿಯ ಅಧಿಕಾರಿ ನಿಧನ. 71 ವರ್ಷ ವಯಸ್ಸಾಗಿತ್ತು ಅವರಿಗೆ. ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಅವರು ಕೊನೆಯುಸಿರೆಳೆದಿದ್ದು. ಹೃದಯಾಘಾತವಾಗಿ ಆಸ್ಪತ್ರೆಯನ್ನು ಸೇರಿದಂಥ ಕೆ ಶಿವರಾಮ್ ಅವರು ನಿಧನ ಹೊಂದಿದ್ದಾರೆ ಎನ್ನುವ ವಿಚಾರ ಎಲ್ರಿಗೂ ಕೂಡ ಒಂದು ಬರಸಿಡಿಲು ಬಡಿದಂತಾಗಿತ್ತು. ಅವರ ಅಭಿಮಾನಿಗಳಿಗೆ ಅವರನ್ನು ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇತ್ತು. ಇಂದು ಸಂಜೆ 4:10ಕ್ಕೆ ಇಹಲೋಕವನ್ನು ತ್ಯಜಿಸಿದ್ರು ಕೆ ಶಿವರಾಮ್. ಇಂದು ಸಂಜೆ 4:10ಕ್ಕೆ ಅವರು ಮೃತಪಟ್ಟರು. ಕೆ ಶಿವರಾಮ್ ಅವರ ಅಳಿಯ ಪ್ರದೀಪ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಳೆದ 20 ದಿನಗಳಿಂದ ಅವರನ್ನು ಆಸ್ಪತ್ರೆಗೆ ಚಿಕಿತ್ಸೆಯಲ್ಲಿದ್ದರು. ಅವರು 20 ದಿನಗಳಿಂದ ಅವರು ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ರು. ಕನ್ನಡದಲ್ಲಿ IAS ಮಾಡಿದಂಥ ಮೊದಲ ಅಧಿಕಾರಿ ಕೆ ಶಿವರಾಮ್. ಬಾನಲ್ಲೇ ಮಧುಚಂದ್ರಕ್ಕೆ ಸೇರಿ ಅನೇಕ ಸಿನಿಮಾಗಳಲ್ಲೂ ಕೂಡ ನಟಿಸಿದಂತಹ ಕಲಾವಿದ, ನಟನಾಗಿ ಹಾಗೆ IAS ಅಧಿಕಾರಿಯಾಗಿ ಕೆಲಸವನ್ನು ಮಾಡಿದವರು ಕೆ ಶಿವರಾಮ್. 71 ವರ್ಷ ವಯಸ್ಸಾಗಿತ್ತು. ಹೃದಯಾಘಾತ ಆಗಿ ಅವರು ಆಸ್ಪತ್ರೆಯಲ್ಲಿ ಸುಮಾರು 21 ದಿನಗಳಿಂದಲೂ ಕೂಡ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ರು. ಮೇಜರ್ ಹಾರ್ಟ್ ಅಟ್ಯಾಕ್ ಆಗಿತ್ತು ಅವರಿಗೆ. ಹಾಗಾಗಿ ಅವರು ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದವರು ಇವತ್ತು 4:10 ಇಹಲೋಕವನ್ನು ತ್ಯಜಿಸಿದ್ದಾರೆ ಅಂಥೇಳಿ ಅವರ ಕುಟುಂಬದವರು ಈಗ ಸ್ಪಷ್ಟನೆಯನ್ನು ನೀಡಿದ್ದಾರೆ. ಕೆ ಶಿವರಾಮ್ ಅವರ ಅಳಿಯ ಪ್ರದೀಪ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಳೆದ 20 ದಿನಗಳಿಂದ ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ರು. ಆದರೆ ದುರ್ದೈವ, ಚಿಕಿತ್ಸೆ ಫಲಕಾರಿಯಾಗಿಲ್ಲ. ಅವರು ಮೃತಪಟ್ಟಿದ್ದಾರೆ. ಇವತ್ತು 4:10 ಮೃತಪಟ್ಟಿದ್ದಾರೆ ಅನ್ನೋದನ್ನು ಹೇಳಿದ್ದಾರೆ. 71 ವರ್ಷ ವಯಸ್ಸಾಗಿತ್ತು ಶಿವರಾಮ್ ಅವರಿಗೆ. ಮಾಜಿ IAS ಅಧಿಕಾರಿ ಕೆ ಶಿವರಾಮ್ ಅವರಿಗೆ 71 ವರ್ಷ ವಯಸ್ಸಾಗಿತ್ತು ಅನ್ನೋದು ಕೂಡ ಅವರು ಹೇಳಿದ್ದಾರೆ. ಕನ್ನಡದಲ್ಲಿ IAS ಮಾಡಿದಂಥ ಮೊದಲ ಅಧಿಕಾರಿ ಅವರು. ಹಲವು ಸಿನಿಮಾಗಳಲ್ಲೂ ನಟಿಸಿದಂತಹ ಹಿರಿಯ ಕಲಾವಿದ ಕೂಡ ಹೌದು. ಅವರು ಮೃತಪಟ್ಟಿದ್ದಾರೆ ಅನ್ನುವ ವಿಚಾರ ಅವರ ಕುಟುಂಬದವರೇ ಹೇಳಿದ್ದಾರೆ.